ಆರೋಗ್ಯ ಇಲಾಖೆ ಕಳಪೆ ಕಲಬೆರಕೆ ಆಹಾರ ಪದಾರ್ಥಗಳ ವಿರುದ್ಧ ದಂಡೆತ್ತಿ ದಾಳಿ ಮಾಡ್ತಿದೆ. ಎಲ್ಲವೂ ವಿಷ, ಏನನ್ನು ತಿನ್ನೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. ಜನರಂತೂ ಅಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ತಿನ್ನೋ ಅನ್ನಕ್ಕೂ ವಿಷ ಹಾಕೋರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಕಳಪೆ ಯಾರು ಫುಡ್ ಮಾಡ್ತಾ ಇದ್ದಾರೆ ಅದನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ. ತುಪ್ಪ ಮತ್ತು ಇವೆಲ್ಲ ಕೋವೆಲ್ಲ ಕಲಬೆರಕೆ ಆಗ್ತದೆ ಅಂತೇಳಿ ನಮಗೂ ಇದು ಒಂದು ರೀತಿ ಆಘಾತ ಆಗಿದೆ. ಕರಿದ ಗ್ರೀನ್ ಬಟಾಣಿ ಕಡಿಯಂಗಿಲ್ಲ, ಖಾರ ಮಿಕ್ಸ್ಚರ್ ಕುರುಮ್ ಅನ್ನಂಗಿಲ್ಲ, ಪನ್ನೀರ್ ತಿನ್ನಬಾರ್ದು, ಮಿನರಲ್ ವಾಟರ್ ಬಾಟಲ್ ನೀರನ್ನು ಕುಡಿಬಾರ್ದು. ಹೀಗೆ ಒಂದೊಂದೇ ಆಹಾರ ಪದಾರ್ಥಗಳು ಕಳಪೆ ಕಲಬೆರಕೆ ಲಿಸ್ಟ್ಗೆ ಸೇರ್ತಾ ಇವೆ. ಜನರಂತೂ ಏನ್ ತಿನ್ನೋದು ಏನ್ ಬಿಡೋದು ಸ್ವಾಮಿ ಅಂತಿದ್ದಾರೆ. ಬಾಟ್ಲಿ ನೀರು ಕುಡಿಯೋ ಮುನ್ನ ಹುಷಾರ್ ಹುಷಾರ್. ಕೋವಾ, ಪನ್ನೀರ್, ಬಟಾಣಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾವು ಪ್ರತಿನಿತ್ಯ ಸೇವಿಸುವ, ಅದರಲ್ಲೂ ಬಹುಪಾಲು ಜನ ಇಷ್ಟಪಟ್ಟು ಬಾಯಿ ಚಪ್ಪರಿಸ್ಕೊಂಡು ತಿನ್ನುವ ಒಂದೊಂದೇ ಆಹಾರ ಪದಾರ್ಥಗಳು ಕಲಬೆರಕೆ ಲಿಸ್ಟ್ಗೆ ಸೇರ್ತಾ ಇವೆ. ಆಹಾರ ಇಲಾಖೆ ನಡೆಸ್ತಿರುವ ಪರೀಕ್ಷೆಯಲ್ಲಿ ಬರ್ತಿರೋ ವರದಿ ದಂಗು ಬಡಿಸ್ತಾ ಇದೆ. ಈ ಪೈಕಿ ಬಾಟಲ್ ವಾಟರ್ನಲ್ಲೂ ಬ್ಯಾಕ್ಟೀರಿಯಾ, ಹಾನಿಕಾರಕ ರಾಸಾಯನಿಕ ಅಂಶಗಳು ಪತ್ತೆಯಾಗಿವೆ. ಇನ್ನೂರ 96 ಬಗೆಯ ಕುಡಿಯುವ ನೀರಿನ ಬಾಟಲ್ಗಳ ಪೈಕಿ 95 ಮಾದರಿಯ ಬಾಟಲ್ ನೀರು ಅಸುರಕ್ಷಿತ. 88 ಬಗೆಯ ಬಾಟಲ್ ನೀರು ಕಳಪೆ ಅನ್ನೋದು ಆತಂಕ ಮೂಡಿಸಿದೆ. ಇನ್ನು 41 ಮಾದರಿಯ ಬಾಟಲ್ ನೀರಿನ ವರದಿ ಬಾಕಿ ಇದ್ದು ಅವುಗಳಿಂದ ಇನ್ಯಾವ ವರದಿ ಬರುತ್ತೋ ಅನ್ನೋ ಆತಂಕ ಮೂಡಿದೆ. ನೀರಷ್ಟೇ ಅಲ್ಲ, 43 ಕೋವಾ ಸ್ಯಾಂಪಲ್ಸ್ ಪೈಕಿ 3 ಮಾದರಿ ಅಸುರಕ್ಷಿತವಾಗಿವೆ. 231 ಪನ್ನೀರ್ ಮಾದರಿಗಳ ಪೈಕಿ 2 ಡೇಂಜರ್ ಸ್ಥಾನದಲ್ಲಿವೆ. 115 ಕರಿದ ಬಟಾಣಿ ಮಾದರಿ ಪೈಕಿ 69 ಮಾದರಿಗಳು ಅಸುರಕ್ಷಿತ ಅನ್ನೋದು ಗೊತ್ತಾಗಿದೆ. ಅಷ್ಟೇ ಯಾಕೆ, 41 ಔಷಧಿಗಳು ಅಸುರಕ್ಷಿತ. 113 ರಿಂಗರ್ ಲ್ಯಾಕ್ಟೇಟ್ ಕಳಪೆ ಅನ್ನೋ ಅಂಶ ಜನರನ್ನ ಚಿಂತೆಗೀಡು ಮಾಡಿದೆ. ದುಡ್ಡಿನಾಸೆಗೆ ತಿನ್ನೋ ಆಹಾರ ಪದಾರ್ಥಗಳನ್ನು ವಿಷ ಮಾಡ್ತಿರೋ ದುರುಳರ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಿದೆ. ಕೊಡಗಿನ ಅಕ್ವಾಕೂರ್ಗ್ ಮಿನರಲ್ ವಾಟರ್ ಕಳಪೆ ಅನ್ನೋ ವಿಷಯ ತಿಳಿತಾ ಇದ್ದಂತೆ ಜನ ಬೇಸರ ಹೊರಹಾಕಿದ್ದಾರೆ. ಕೊಡಗಿನಲ್ಲಿ ಸಹ ಕೂರ್ಗ್ ಅಕ್ವಾ ಅನ್ನೋಂಥ ಒಂದು ನೀರನ್ನು ಸಮೇತ ಕಲಬೆರಕೆ ಇದೆ ಅಂತ, ಹಾಗೆ ಹಲವಾರು ತಿಂಡಿ ತಿನಿಸುಗಳು, ಚಾಕ್ಲೇಟ್ಸ್ ಸ್ಪೆಷಲಿ ನೋಡಿದಾಗ ತುಂಬ ಕಲಬೆರಕೆ ಇದೆ ಅಂತ ಅನಿಸುತ್ತೆ. ಕಲಬೆರಕೆ ಆಹಾರ ಪದಾರ್ಥಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಮಂಗಳೂರಿನಲ್ಲೂ ಜನ ಒತ್ತಾಯಿಸಿದ್ದಾರೆ. ಗವರ್ಮೆಂಟ್ ಸ್ಟ್ರಿಕ್ಟ್ ಆಗಬೇಕು. ಕರಪ್ಷನ್ ಇದ್ದಲ್ಲಿ ಇದು ಕಾಮನ್. ಈಗ ಫಾರಿನ್ ಕಂಟ್ರೀಸಲ್ಲಿ ಯಾಕೆ ಆಗೋದಿಲ್ಲ? ಫಾರಿನ್ ಕಂಟ್ರೀಸಲ್ಲಿ ಅದು ಮಾಡೋದೇ ಇಲ್ಲ. ಯಾಕಂದರೆ ಅವರಿಗೆ ಗೊತ್ತುಂಟು ಎಲ್ಲಿ ಹಿಡಿಬೇಕು ಅಂತ. ಇಲ್ಲಿ ಲೂಪೋಲ್ಸ್ ಬೇಕಾದಷ್ಟುಂಟು. ಚಿಕ್ಕಮಗಳೂರಿನ ಜನರಂತೂ ಮನೆ ಫುಡ್ ಬೆಸ್ಟ್ ಅಂತಿದ್ದಾರೆ. ಕಂಪನಿ ಮೊರೆ ಹೋಗದಲ್ಲೇ ಮನೆಯಲ್ಲೇ ಆ ಪನ್ನೀರು ಮತ್ತು ಇದನ್ನೆಲ್ಲ ನಾವು ಮಾಡ್ಕೊಳ್ಳೋಕ್ಕೆ ಚಾನ್ಸಸ್ ಇದೆ. ಆದಷ್ಟು ನಾವು ಮನೆಯಲ್ಲೇ ಫುಡ್ಡನ್ನು ತಯಾರು ಮಾಡಿ ಮನೆ ಫುಡ್ಡನ್ನೇ ಮಕ್ಕಳಿಗೆ ಕೊಡೋ ಅಂಥದ್ದನ್ನು ಅಭ್ಯಾಸ ಮಾಡಬೇಕು. ಯಾದಗಿರಿಯಲ್ಲಿ ಮನುಷ್ಯ ಏನ್ ತಿಂದು ಬದುಕಬೇಕು ಅಂತ ಪ್ರಶ್ನಿಸ್ತಿದ್ದಾರೆ. ಕವದಲ್ಲಿ ಕಳಬೆರಕೆ ಮತ್ತು ಪನ್ನೀರು ತಿನ್ನಬೇಕು ಒಳ್ಳೇದಂತಕ್ಕಂಥದ್ದು ಹೇಳ್ತಾರೆ. ಮತ್ತು ಅದ್ರ ಬಳಿ ಕಳಬೆರಕೆ ಆದರೆ ಈಗ ಎಲ್ಲನೂ ಗಾಳಿ ಕೊಂತೆಗೆ ವಿಷಯ ಆಗ್ಯದಾಗ ಆಹಾರ ಕೊಡು ವಿಷಯ ತಿಂದ್ರೆ ಮನುಷ್ಯ ಬದುಕದೆ ಹೆಂಗ? ದಾವಣಗೆರೆಯಲ್ಲಿ ಹೋಟೆಲ್ ಮಾಲೀಕರು ಬೇಸರ ಹೊರಹಾಕಿದ್ದಾರೆ. ಕಲಬೆರಕೆ ಹೇಗಾಗುತ್ತೆ ಅಂದರೆ ಅವ್ರು ಮಾರ್ಕೆಟ್ನವ್ರು ಮಾಡ್ತಾರೆ ಸರ್ ಪಬ್ಲಿಸಿಟಿಯಲ್ಲಿ. ಕೆಲವೊಬ್ರು ಕ್ವಾಂಟಿಟಿ ಇರುತ್ತೆ, ಕೆಲವೊಬ್ರು ಕ್ವಾಂಟಿಟಿ ಇರಲ್ಲ. ಎರಡು ಇರುತ್ತೆ ಪ್ಲಸ್ ಪಾಯಿಂಟ್ ಅಂತ ನೋಡ್ಕೊಂಡು ಮಾಡ್ಬೇಕು ಸರ್. ಅದು ಕಲರಲ್ಲಿ ಬರೋದು ಮಿಕ್ಸ್ ಮಾಡ್ತಾರೆ ಸರ್. ಕೆಲವೊಬ್ರು ತೋಟ ಕಲರ್ ಮಾಡ್ತಾರೆ, ಎರಡೂ ಮಾಡ್ತಾರೆ ಸರ್. ಎರಡು ಇದೆ ಇಲ್ಲ ಅನ್ನಂಗಿಲ್ಲ. ಕಳಪೆ ಆಹಾರ ದೊಡ್ಡ ಮಾಫಿಯಾ ಆಗಿದೆ ಅಂತ ಉಡುಪಿಯಲ್ಲಿ ಕಿಡಿಕಾರಿದ್ದಾರೆ. 3 ತಿಂಗಳಿಗೊಮ್ಮೆ ಆ ಘಟಕಗಳಿಗೆ ಹೋಗಿ ಇವರ ರೂಲ್ಸ್ಗಳನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಆದರೆ ಯಾವ್ದು ಬಗ್ಗೆನೂ ಫಾಲೋಅಪ್ಗಳಿಲ್ಲ ಗೌರ್ಮೆಂಟಿಂದ. ಹಾಗಾಗಿ ಅದು ಬಿಂದಾಸಾಗಿ ನಡೀತಾ ಇದೆ. ಇದೊಂಥರ ಮಾಫಿಯಾ ಥರ ಆಗ್ಬಿಟ್ಟಿದೆ. ಸರ್ಕಾರಕ್ಕಿಂತ ದೊಡ್ಡದಿದೆ ಈ ಮಾಫಿಯಾಗಳು. ಕಲಬೆರಕೆ ಆಹಾರ ಜನರಿಗೆ ಹೇಗೆ ಗೊತ್ತಾಗುತ್ತೆ? ಇದಕ್ಕೆಲ್ಲ ಸರ್ಕಾರ ಬ್ರೇಕ್ ಹಾಕಬೇಕು ಅಂತ ಮೈಸೂರಿನ ಜನ ಆಗ್ರಹಿಸಿದ್ದಾರೆ. ಅದೇನೇ ಹೇಳಿ, ಸದ್ಯಕ್ಕಂತೂ ಆಹಾರ ಇಲಾಖೆ ಕಲಬೆರಕೆ ಕಳಪೆ ಆಹಾರದ ವಿರುದ್ಧ ಸಮರ ಸಾರಿದೆ. ಇದು ಹೀಗೆ ಮುಂದುವರೆದು ಎಲ್ಲಾ ಕಳ್ಳಾಟಗಳಿಗೆ ಬ್ರೇಕ್ ಹಾಕಲಿ ಅನ್ನೋದು ಜನರ ಆಶಯವಾಗಿದೆ. ಬ್ಯೂರೋ ರಿಪೋರ್ಟ್, TV9.